ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಟ್ರಸ್ಟ್ ಲಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ಒಂದ್ ಕಾಲದಲ್ಲಿ ಇಬ್ರು ಸಹ ಅತ್ಯಾಪ್ತ ಸ್ನೇಹಿತರು. ಒಂದೇ ಗ್ಯಾಂಗ್ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದಂತಹ ಇಬ್ಬರ ನಡುವಿನ ಫೈಟ್ ಇದೀಗ ಅಂತಿಮವಾಗಿ ಒಂದು ಬರ್ಬರ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಹಳೆಯ ಸೇಡಿನ ಕಾರಣಕ್ಕಾಗಿ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷನಾಗಿದ್ದಂತಹ ವೆಂಕಟೇಶ್ ಅನ್ನೋನ್ನ ಆತನದ್ದೇ ತಂಡದಲ್ಲಿದ್ದಂತಹ ರವಿ ಅನ್ನುವನ ಗ್ಯಾಂಗ್ ಇದೀಗ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನೋದು ತಿಳಿದು ಬಂದಿದೆ. ಮಧ್ಯರಾತ್ರಿ ನಡೆದಂತಹ ಈ ಡೆಡ್ಲಿ ಅಟ್ಯಾಕ್ ಗಂಗಾವತಿ ನಗರದ ಸುತ್ತಮುತ್ತ ನಡೆದಿರುವಂತಹ ಘಟನೆ ಎನ್ನಲಾಗ್ತಾ ಇದೆ. ಮೃತರಾದಂತಹ ವೆಂಕಟೇಶ್ ಅವರು ಮಧ್ಯರಾತ್ರಿ ತಮ್ಮ ಮನೆಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ರವಿ ಮತ್ತೆ ಆತನ ಸಹಚರರ ಒಂದು ಗುಂಪು ಅಟ್ಯಾಕ್ ಮಾಡಿದೆ. ಆ ಗುಂಪಲ್ಲಿ ಇದ್ದವರೆಲ್ಲ ವೆಂಕಟೇಶ್ ಮೇಲೆ ಒಂದೇ ಬಾರಿ ಅಟ್ಯಾಕ್ ಮಾಡಿದ್ರ ಒಂದೇ ತೀವ್ರತೆಗೆ ವೆಂಕಟೇಶ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆ ಕುರಿತು ತನಿಖೆ ಕೈಗೊಂಡಂತಹ ಪೊಲೀಸರಿಗೆ ಇದು ಕೇವಲ ವೈಯಕ್ತಿಕ ದ್ವೇಷ ಅಷ್ಟೇ ಅಲ್ಲ, ಬದಲಿಗೆ ಹಳೆಯ ದ್ವೇಷ ಇದಾಗಿದೆ. ಅಂದ್ರೆ ಇವರಿಬ್ರು ಪರಸ್ಪರ ಕೊಲೆ ಯತ್ನವನ್ನ ಮಾಡಿರ್ತಾರೆ. ಇದೇ ಸೇಡಿನ ಕತೆ ಈಗ ಸಾವಿನಲ್ಲಿ ಅಂತ್ಯ ಆಗಿದೆ ಅನ್ನುವಂತಹ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ಹಾಗೆ ಕೊಲೆಯಾದಂತಹ ವೆಂಕಟೇಶ್ ಮತ್ತೆ ಮುಖ್ಯ ಆರೋಪಿ ರವಿ ಇಬ್ರು ಸಹ ಹಿಂದೆ ಒಂದೇ ಗ್ಯಾಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಗ್ಯಾಂಗ್ಗೆ ಲೀಡರ್ ಆಗಿದ್ದಂತಹ ವೆಂಕಟೇಶ್ ಗಂಗಾವತಿ ಸುತ್ತಮುತ್ತ ಇಸ್ಪೀಟ್ ಅಡ್ಡೆಗಳನ್ನ ನಡೆಸ್ಕೊಂಡು ಬೇಕಾಬಿಟ್ಟಿ ದುಡ್ಡನ್ನ ಮಾಡ್ಕೋತಿದ್ದ. ಇನ್ನು ವೆಂಕಟೇಶ್ ಈ ತರ ದುಡ್ಡು ಮಾಡೋದು ರವಿ ಮತ್ತೆ ಇನ್ನು ಉಳಿದಂತಹ ಸದಸ್ಯರ ಕಣ್ಕುಗ್ತಾ ಇತ್ತು. ವೆಂಕಟೇಶ ಮಾತ್ರ ಲಕ್ಷ ಲಕ್ಷ ಹಣವನ್ನ ತೆಗೆದುಕೊಳ್ತಾನೆ, ನಮ್ಗೆ ಮಾತ್ರ ಪುಡಿಗಾಸನ್ನ ಕೊಡ್ತಾನೆ ಅನ್ನುವಂತಹ ಸಿಟ್ಟು ರವಿ ಮನಸ್ಸಲ್ಲಿತ್ತು. ಇದರಿಂದಾಗಿ ರವಿ ಸೈಲೆಂಟ್ ಆಗಿ ತನ್ನದೇ ಆದಂತಹ ಒಂದು ಸಪರೇಟ್ ಗ್ಯಾಂಗ್ ಅನ್ನ ಕಟ್ಕೊಂಡು ತಾನೂ ಸಹ ಇಸ್ಪೀಟ್ ಅಡ್ಡೆಗಳನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಅದೇ ವಿಷಯ ಇಬ್ರು ಕುಚಿಕು ಫ್ರೆಂಡ್ಶಿಪ್ ಮೇಲೆ ಬಿರುಕು ಮೂಡೋದಕ್ಕೆ ಹಾಗೆ ಆಗಾಗ ಗ್ಯಾಂಗ್ ವಾರ್ಗಳು ನಡೆಯೋದಕ್ಕೆ ಕೂಡ ಮುಖ್ಯ ಕಾರಣವಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಸೇಡಿಗೆ ಒಂದು ಹಳೆಯ ಕೇಸು ಕೂಡ ಕಾರಣ ಆಗುತ್ತೆ. ಈ ವೈಷಮ್ಯ ತಾರಕಕ್ಕೇರಿದ್ದು 2 ವರ್ಷಗಳ ಹಿಂದೆನೆ ನೋಡಿ. ಆಗ ರವಿ ಗ್ಯಾಂಗ್ನವರು ವೆಂಕಟೇಶ್ ಗ್ಯಾಂಗ್ನಲ್ಲಿದ್ದಂತಹ ಮಾರುತಿ ಅನ್ನೋನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ವೆಂಕಟೇಶನೇ ನೇರವಾಗಿ ಪೊಲೀಸರ ಮುಂದೆ ಬಂದು ಹಲ್ಲೆ ನಡೆಸಿದಂತಹ ರವಿ ಗ್ಯಾಂಗ್ನ ಎಲ್ಲಾ ಆರೋಪಿಗಳ ಮಾಹಿತಿಯನ್ನ ಅವನೇ ವೆಂಕಟೇಶನೇ ಅಂದ್ರೆ ಖುದ್ದಾಗಿ ಕೊಟ್ಟಿರ್ತಾನೆ. ಇದರಿಂದ ರವಿ ಗ್ಯಾಂಗ್ ಜೈಲನ್ನ ಸೇರೋ ಹಾಗೆ ಆಗತ್ತೆ. ವೆಂಕಟೇಶನ ಈ ಒಂದು ಕೆಲಸದಿಂದ ರವಿ ಕೋಪ ಮತ್ತಷ್ಟು ಹೆಚ್ಚಾಗತ್ತೆ. ಜೈಲಿನಿಂದ ಹೊರಬಂದ ನಂತರ ವೆಂಕಟೇಶ್ನನ್ನ ಹೇಗಾದ್ರೂ ಸರಿ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿರ್ತಾನೆ ಈ ರವಿ. ಕೊನೆಗೂ ಸಹ ಬಿಡದೆ ಮಧ್ಯರಾತ್ರಿ ಹೊಂಚನ್ನ ಹಾಕಿ ಹಳೆ ಬಾಸ್ನ ಪ್ರಾಣವನ್ನೇ ತೆಗೆದು ಬಿಡ್ತಾನೆ. ಪ್ರಸ್ತುತ ಈ ಕೊಲೆ ಪ್ರಕರಣದ ಮುಖ್ಯ ಆರೋಪಿಯಾದಂತಹ ರವಿ ಇದೀಗ ತಲೆಮರೆಸ್ಕೊಂಡಿದ್ದಾನೆ. ಆದಾಗ್ಯೂ ಸಹ ಪೊಲೀಸರು ರವಿಯನ್ನ ಶೀಘ್ರದಲ್ಲೇ ಬಂಧನ ಮಾಡ್ತೀವಿ, ಜೊತೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಒಟ್ಟಿಗೆ ಬೆಳೆದು ಜೊತೆಗೆ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಕೊನೆಗೆ ಸ್ನೇಹಿತರೆ ಹಣ ಮತ್ತೆ ದ್ವೇಷಕ್ಕಾಗಿ ಪರಸ್ಪರ ಕೊಂದಿರೋದು ಗಂಗಾವತಿ ವಲಯದಲ್ಲಿ ದೊಡ್ಡ ದುರಂತಕ್ಕೆ ಕಾರಣವಾಗಿದೆ.